ENT ಅನ್ನು ಅಂದ್ರೆ ಇಯರ್ ನೋಸ್ ಥ್ರೋಟ್ ಅಂದ್ರೆ ಕಿವಿ ಮೂಗು ಗಂಟಲನ್ನು ಕುರಿತಾಗಿ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದೆಲ್ಲದರ ಉದ್ದೇಶ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಹಾಗೂ ನಮ್ಮೆಲ್ಲರಿಗೂ ಅಂದ್ರೆ ಜನರಿಗೆ ಉಪಯೋಗ ಆಗ್ಲಿ ಅಂತ ಒಂದು ಕಾರಣದಿಂದ ಮಾಡುವಂತದ್ದು. ಕ್ಯಾಂಪ್ ಬಗ್ಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಉಚಿತವಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಯಾಕೆ ನಾನು ಇವತ್ತು ಇಲ್ಲಿ ಬಂದ ಕಿವಿಯ ಬಗ್ಗೆ ಒಂದು ಪ್ರಾಬ್ಲಮ್ ಇತ್ತು ಅಂತ ತೋರಿಸ್ಲಿಕ್ಕೆ ಬಂದಿದ್ದೆ. ಆಕ್ಚುಲಿ ಇಲ್ಲಿ ನನಗೆ ಏನು ಹೆಮ್ಮೆ ಆಗ್ತದೆ ಅಂತ ಹೇಳಿದ್ರೆ ಡಾಕ್ಟರ್ಸ್ ತನ್ನ ಮನೆ ಮಂದಿ ಹತ್ರ ಮಾತಾಡುವಂತ ಒಂದು ರೀತಿಯಲ್ಲಿ ಮಾತಾಡಿಕೊಂಡು ರೋಗಿಯ ಪ್ರಾಬ್ಲಮ್ ಏನಿದೆ ಅಂತ ಕೇಳಿಕೊಂಡು ಒಳ್ಳೆಯ ಸಜೆಷನ್ ಕೊಟ್ಟುಕೊಂಡು ಒಳ್ಳೆ ರೀತಿಯ ಒಂದು ಉಪಕಾರ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಕೂಡ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟಿದ್ದಾರೆ. ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರು ಮತ್ತು ಹರ್ಷೇಂದ್ರ ಅವರ ನಿರ್ದೇಶನ ಇಂದ ಪ್ರತಿ ತಿಂಗಳ ನಾವು ಒಂದು 2 ವಿಲೇಜಸ್ನಲ್ಲಿ ದೂರವಾದ ವಿಲೇಜಸ್ನಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ವಿ. ಒಂದು ಮೆಡಿಕಲ್ ಕ್ಯಾಂಪು ಇಲ್ಲೇ ಕ್ಯಾಂಪಸ್ನಲ್ಲಿ ಮಾಡ್ತಾಯಿದ್ವಿ, ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡ್ತಾಯಿದ್ವಿ. ಉಪಯೋಗ ಏನಂದರೆ 10% ಮೆಡಿಸಿನ್ನಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ, 20% ಇನ್ವೆಸ್ಟಿಗೇಷನಲ್ಲಿ ಕೊಡ್ತಾಯಿದ್ವಿ, ಅಂದರೆ ಬ್ಲಡ್ ಟೆಸ್ಟ್, ಎಕ್ಸ್ರೇನಲ್ಲಿ. ಮತ್ತು ಸಂಪೂರ್ಣವಾಗಿ ಕನ್ಸಲ್ಟೇಷನ್ ಫ್ರೀ ಆಗಿದೆ. ಮತ್ತು 10% IP ಯಾರು ಇದ್ದರೆ ಅಂದರೆ ಹೊಲ ರೋಗಿ ಅಂದರೆ IP ಪೇಷಂಟ್ ಯಾರು ಇದ್ದರೆ 10% ಅವರು ಸಹಿತ ನಾವು ಡಿಸ್ಕೌಂಟ್ ಕೊಡ್ತಾಯಿದ್ವಿ, ಎಂಕರೇಜ್ ಮಾಡ್ತೀವಿ. ಓಂ ಶ್ರೀ ಮಂಜುನಾಥ ನಮಃ. ಪೂಜ್ಯ ಕಾವಂದರ ಆಶಯದಂತೆ ನಾವು ಪ್ರತಿ ತಿಂಗಳು 4 ರಿಂದ 5 ಉಚಿತ ತಪಾಸಣಾ ಶಿಬಿರ ಮಾಡಿಕೊಂಡೇ ಬಂದಿದ್ದೇವೆ. ಎಲ್ಲ ಶಿಬಿರ ಉತ್ತಮ ರೀತಿಯಲ್ಲಿ ಯಶಸ್ವಿಗೊಂಡಿದೆ. ಇಂದು ENT ಕಿವಿ ಮೂಗು ಗಂಟಲು ಇದರ ಉಚಿತ ತಪಾಸಣಾ ಶಿಬಿರ ನಾವಿಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಈಗಾಗಲೇ 150 ಜನ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಶಿಬಿರದಲ್ಲಿ ಕನ್ಸಲ್ಟೇಷನ್ ಸಂಪೂರ್ಣ ಉಚಿತವಾಗಿದೆ ಮತ್ತು ರಕ್ತ ಪರೀಕ್ಷೆ, ಎಕ್ಸ್ರೇ, ಸ್ಕ್ಯಾನಿಂಗ್ ಆ ಥರ ಇದ್ರೂ ಕೂಡ 20% ಡಿಸ್ಕೌಂಟಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಮೋಹನ್ ರಾವ್ ಅಂತ, ಇಲ್ಲಿ ವಿಜಯಲ್ಲಿ ಇರ್ತೇನೆ. ನಾನು ಕಿವಿ ಕೇಳೋದ ಸಮಸ್ಯೆಗೆ ನಾನು ಬಂದಿರೋದು, ಹಿಯರಿಂಗ್ ಇದ್ರ ಬಗ್ಗೆ. ಸೊ ನಾನು ಹಿಂದೆನೂ ಟೆಸ್ಟ್ ಮಾಡಿಸಿದ್ದೆ 2-3 ಕಡೆ, ದೊಡ್ಡ ದೊಡ್ಡ ಇದರಲ್ಲೆಲ್ಲ ಮಾಡಿಸಿದ್ದೇನೆ. ಇಲ್ಲಿ ನನಗೆ ಕರೆಕ್ಟ್ ಗೈಡ್ ಮಾಡ್ತಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ನಲ್ಲಿ ವಿಶೇಷವಾಗಿ ನಾವು ENT ಕ್ಯಾಂಪ್ ಅಂದರೆ ಯಾವ ರೀತಿಯ ಸವಲತ್ತುಗಳನ್ನು ಉಪಯೋಗಿಸಬೇಕು, ಮನುಷ್ಯನಿಗೆ ಆರೋಗ್ಯ ಏನು ಬೇಕು ಅನ್ನೋ ಜೀವನದಲ್ಲಿ ಮುಖ್ಯ. ಅದಕ್ಕಾಗಿ ವಿಶೇಷವಾಗಿ ಇವತ್ತು SDMನ ಹಾಸ್ಪಿಟಲ್ನಲ್ಲಿ ENT ಚಿಕಿತ್ಸೆಗಳು ಉಚಿತವಾಗಿ ನಡೀತಾ ಇದೆ ಇವತ್ತು ಮಧ್ಯಾಹ್ನ ತನಕ. ಜೊತೆಗೆ ಉಜಿರೆಯ ಈ ಒಂದು ವಾತಾವರಣದಲ್ಲಿ ಇಂತಹ ಒಂದು ಸವಲತ್ತುಗಳು ಸಿಗ್ತಾ ಇರಲಿಲ್ಲ, ಜನರಿಗೆ ಭಾಳ ಕೊರತೆಯನ್ನು ಕಾಡ್ತಾ ಇತ್ತು. ದೂರದ ಮಂಗಳೂರಿಗೆ ಹೋಗಬೇಕಾಗಿತ್ತು. ಈಗ ಆ ದೂರದ ಮಂಗಳೂರಿಗೆ ಹೋಗುವಂಥ ಒಂದು ಸಾಹಸವನ್ನು ಕಡಿಮೆ ಮಾಡಿ ನಮ್ಮ ಉಜಿರೆಯಲ್ಲೇ ಈ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂಥದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್. ಮಾತೆಲ್ಲ ನಮಸ್ತೆ, ಎನ್ನಪ್ಪುದ ಸುಚಿತ್ರ. ಯಾನ್ ಫ್ರೆಂಡ್ ಕೇಳಿದ ಬೈದಿನ ಇನ್ನು ಫ್ರೀ ಕ್ಯಾಂಪ್ ಇತ್ತಂಡ ಅಂಚ ಮಾತೆಲ್ಲ ಆ್ಯಡ್ ಕೊಡ್ತಿರ್ತೀರ ಅಂಚೆಂಕ್ಲಿ ಪತ್ತಿತ್ತ. ಸೊ ಮಸ್ತ್ ಎಂಕ್ಲಿಗೆ ಹೆಲ್ಪ್ಫುಲ್ ಆಗಿತ್ತಂಡ, ಟ್ರೀಟ್ಮೆಂಟ್ಲ ಮಸ್ತ್ ಎಡ್ಡೆ ಇತ್ತಂಡ. ಇನ್ನು ಫ್ರೀ ಕ್ಯಾಂಪ್ ಇತ್ತಿದ್ದಾರೆ ಒಂದು 10% ಡಿಸ್ಕೌಂಟ್ ಇತ್ತಂಡ ಅಂಚ ಬೈದಿತ್ತ. ಮಸ್ತ್ ಮಾತ್ರೆಗ್ಲ ಮಸ್ತ್ ಹೆಲ್ಪ್ಫುಲ್ ಆಗ್ತದಂತೆ ಯಾನ್ ಏನಿದೆ ಅಂಚೆನೆ ಪಾಪದಕ್ಕೆಗ್ಲ ಮಸ್ತ್ ಹೆಲ್ಪ್ಫುಲ್ ಆವು. ಈ ಹಾಸ್ಪಿಟಲ್ ನನಗೆ ತುಂಬ, ನಾವು ಇಲ್ಲಿಗೆ ಬರ್ತಾ ಇರೋದು. ಆಮೇಲೆ ಎಲ್ಲ ಕಡೆ ಹೋಗೋದಕ್ಕಿಂತ ನಾನೆಲ್ಲ ಇಲ್ಲಿಗೆ, ನನ್ನ ಡೆಲಿವರಿ ಕೂಡ ಎಲ್ಲ ಇಲ್ಲೇ ಆಗಿದೆ. ಸರ್ವಿಸ್ ತುಂಬ ಚೆನ್ನಾಗಿದೆ. 24 hours ಯಾವ ಟೈಮಲ್ಲಿ ಬಂದು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯ. ಅಲ್ಲಿ ಬಾಗಿಲಿಂದ ಬರುವಾಗಲೇ ಅವ್ರು ಏನು ಹೇಗೆ ಅಂತ ಕೇಳಿ ನಮ್ಮನ್ನು ಆಯಾ ಇದಕ್ಕೆ ಕಳಿಸ್ತಾರೆ ಅವರಿಗೆ. ಅದಕ್ಕೆಲ್ಲ ನಾನು ಅಟೆಂಡ್ ಆಗ್ತೇನೆ. ಏನಾದರೂ ಗಂಟಲು, ಕಿವಿ ಆ ಥರದ್ದು, ಅಲರ್ಜಿ ಆ ಥರದ್ದೆಲ್ಲ ನಾನು ವಿಸಿಟ್ ಕೊಡ್ತಾ ಇರ್ತೇನೆ. ಯಾವುದೇ ಒಂದು ಮೆಸೇಜ್ ಬಂದರೂ ಆವಾಗಲೇ ಬಂದು ನಾನು ತೊಗೊಳ್ತೇನೆ ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟಾಗಿ. ಇಲ್ಲಿ ನನಗೆ ಅಷ್ಟು ಸರ್ವಿಸ್ ಇಲ್ಲಿಂದ ತುಂಬ ನಮಗೆ ಖುಷಿ. ನಾವಿಲ್ಲಿಯವರೇ, ಊರಿನವರೇ, ನಾವಿಲ್ಲಿಗೆ ಬರೋದು ಜಾಸ್ತಿ. ನಾವು ಜಾಸ್ತಿ ಎಲ್ಲೂ ಹೋಗೋದಿಲ್ಲ, ಇಲ್ಲಿಗೆ ಬರೋದು ನಾವು. ಹಲೋ, ನನ್ನ ಹೆಸರು ಸಂಧ್ಯಾ ಅಂತ ಹೇಳಿ. ನಾನು ನನ್ನ ಮಗಳ ಒಂದು ನೋಸ್ ಕಂಜೆಷನ್ ಪ್ರಾಬ್ಲಮ್ ಇತ್ತು ಸ್ವಲ್ಪ, ಹಾಗಾಗಿ ಇವತ್ತು ಫ್ರೀ ಏನು ಕನ್ಸಲ್ಟೆನ್ಸಿ ಫ್ರೀ ಇದೆ ಅಂತ ಹೇಳಿ ಇವತ್ತು ಬಂದಿದ್ದೀವಿ ನಾವು. ನಾನು SDM ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ತುಂಬಾ ಫ್ರೀ ಆಗಿ ನಮಗೆ ಮೂವ್ ಮಾಡ್ಬೋದು. ಇಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೇಳಿ ಪ್ರತಿಯೊಂದನ್ನ ಸ್ಟಾರ್ಟಿಂಗ್ ಬಂದು ಹೆಸರು ಕೇಳೋದ್ರಿಂದ ಮತ್ತೆ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಕೇಳೋದ್ರಿಂದ ಹಿಡಿದು ಡಾಕ್ಟರ್ ಕನ್ಸಲ್ಟೆನ್ಸಿವರೆಗೆ ನಮಗೆ ಆರಾಮಾಗಿ ಮೂವ್ ಆಗುತ್ತೆ ಇಲ್ಲಿ. ಯಾಕಂತ ಹೇಳಿದ್ರೆ ಚೆನ್ನಾಗಿ ಮಾತಾಡ್ತಾರೆ ನಮ್ಮನ್ನ. ಮತ್ತೆ ಎಲ್ಲಿಂದ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಯಾವ ಡಾಕ್ಟರ್ಸ್ ಬೇಕು, ಮತ್ತೆ ಯಾವ ಒಂದು ಪ್ರಾಬ್ಲಮಿಗೆ ಬಂದಿದ್ದೀರಾ ಅಂತ ಹೇಳಿ ನಮ್ಮನ್ನ ಕ್ಲಿಯರ್ ಆಗಿ ಮಾತಾಡಿಸ್ತಾರೆ. ಅದರ ಜೊತೆಗೆ ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ವೆಯ್ಟ್ ಮಾಡುವಾಗ್ಲೂ ಅಷ್ಟು ನಮಗೆ ನಂಬರ್ ಎಷ್ಟು ಅಂತ ಹೇಳಿ ನಾವು ಯಾರನ್ನು ಹೋಗಿ ಮಾತಾಡಿಸ್ಬೇಕು ಅಂತಿಲ್ಲ. ಅಂದ್ರೆ ಲೌಡ್ ಆಗಿ ಅಲ್ಲಿ ಹೇಳ್ತಿರ್ತಾರೆ, ಕರಿತಾ ಇರ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ನಂಬರ್ ಯಾವಾಗ ಬರುತ್ತೆ ಅಂತ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒಳಗಡೆ ಕನ್ಸಲ್ಟೆನ್ಸಿ ಮಾಡಿದ್ರು ಫಸ್ಟ್ ಡಾಕ್ಟರ್, ಆಮೇಲೆ ಚೆನ್ನಾಗಿ ಮಾತಾಡ್ಸಿದ್ರು, ಏನ್ ಪ್ರಾಬ್ಲಮ್ ಇದೆ ಅಂತ ಕ್ಲಿಯರ್ ಆಗಿ ಕೇಳಿದ್ರು. ಮತ್ತೆ ನಮಗೆ ಫುಲ್ ಫಸ್ಟ್ ಯಾವ ತರ ಪ್ರಾಬ್ಲಮ್ಸ್ ಇದೆ ಅಂತ ನಾವು ಓಪನ್ ಆಗಿ ಮಾತಾಡಿದ್ವಿ. ನನಗೆ ಅಂತ ಹೇಳಿದ್ರೆ ಮೆಡಿಸಿನ್ ಏನು ಇಲ್ಲ, ಜಸ್ಟ್ 15 days ಡ್ರಾಪ್ಸ್ ಅಷ್ಟೇ ಹೇಳಿದ್ರು.
ಸೊ ತುಂಬ ಖುಷಿ ಇದೆ. ಈ ಫೆಸಿಲಿಟಿ ಏನು ಇವತ್ತು ಪ್ರೊವೈಡ್ ಮಾಡಿದ್ದಾರೆ ಅದು ತುಂಬ ಜನಕ್ಕೆ ತುಂಬ ರೀತಿಯಲ್ಲಿ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು. ಇಷ್ಟ ಫಸ್ಟ್